ಕುಮಾರಸ್ವಾಮಿ ಲೇಔಟ್ ನಿವಾಸಿಗಳಿಂದ ಗುರುವಾರ ರಾತ್ರಿ 10 ಗಂಟೆಗೆ ಕಾಮನನ್ನು ದಹನ ಮಾಡಲಾಯಿತು. ಬಡಾವಣೆಯಲ್ಲಿ ಇರುವ ಎಲ್ಲ ಪುರುಷ, ಮಹಿಳಾ ಪ್ರವಾಸಿಗಳು ಸಾಮೂಹಿಕವಾಗಿ ಹೋಳಿ ಹಬ್ಬವನ್ನು ಆಚರಿಸಿ ಕಾಮನನ್ನು ದಹನ ಮಾಡಿ ತಾವು ತಂದ ನೈವೇದ್ಯವನ್ನು ಅರ್ಪಿಸಿದರು. ಹಿಂದೂ ಸಂಪ್ರದಾಯ ಪ್ರಕಾರ ಹೋಳಿ ಹಬ್ಬ ವರ್ಷದ ಕೊನೆಯ ಹಬ್ಬ. ಈ ಹೋಳಿ ಹಬ್ಬ ಮುಗಿದ ಮೇಲೆ ಬರುವುದು ಹೊಸ ವರ್ಷ, ಅದು ಯುಗಾದಿ ಹಬ್ಬ. ವರ್ಷವಿಡೀ ನಾವು ಮಾಡಿದ ಕೆಟ್ಟ ಕೆಲಸಗಳು ಹೋಳಿ ಹಬ್ಬದಲ್ಲಿ ಕಾಮನನ್ನು ಸುಡುವ ಕಾಲದಲ್ಲಿ ನಮ್ಮ ಕೆಟ್ಟ ವಿಚಾರ, ಕೆಟ್ಟ ಕೆಲಸಗಳು ಸುಟ್ಟು ಹೋಗಿ ಮುಂದೆ ಬರುವ ವರ್ಷ ಚೆನ್ನಾಗಿ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾರೆ. ಏನೇ ಆಗಲಿ, ನಮ್ಮ ಬೆಳಗಾವಿ ನಗರದ ಕುಮಾರಸ್ವಾಮಿ ಲೇಔಟ್ ಪ್ರವಾಸಿಗಳು ಅತ್ಯಂತ ವಿಜೃಂಭಣೆಯಿಂದ ಹೋಳಿ ಹಬ್ಬ ಆಚರಿಸಿದರು. ಶುಕ್ರವಾರ ಮುಂಜಾನೆಯಿಂದ ರಂಗಪಂಚಮಿ ಬಣ್ಣದ ಆಟ ಆಡಲಿದ್ದಾರೆ. ಪ್ರತಿ ವರ್ಷದಂತೆ ನಮ್ಮ ಬಡಾವಣೆಯ ಪ್ರವಾಸಿಗಳು, ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷದಂತೆ ಕಾಮದಹನವನ್ನು ಮಾಡಿ ಎಲ್ಲರೂ ಕೂಡಿ ಕಾಮದಹನವನ್ನು ಮಾಡಿ ಕಾಮನಿಗೆ ನೈವೇದ್ಯವನ್ನು ಅರ್ಪಿಸಿ ಎಲ್ಲರೂ ಸಂತೋಷದಿಂದ ಈ ಹುಣ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ನಾಳೆ ಬರುವ ದಿವಸದಲ್ಲಿ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಪುರುಷರು, ಮಹಿಳೆಯರು, ಅಕ್ಕ ತಂಗಿಯಂದಿರು, ಅಣ್ಣ ತಂಗಿಯರು ಎಲ್ಲರೂ ಸೇರಿಕೊಂಡು ಹೋಳಿ ಬಣ್ಣದಾಟವನ್ನು ಆಡೋದಿದೆ. ಅದಕ್ಕೆ ಎಲ್ಲರೂ ಕೂಡಿ ನಾವು ಇಲ್ಲಿ ವಿಜೃಂಭಣೆಯಿಂದ ಬಣ್ಣದಾಟ ಆಡ್ತೇವೆ ಅಂತೇಳಿ ಈ ಸಮಯದಲ್ಲಿ ಸಂತೋಷದ ವಿಷಯ. ನನ್ನ ಹೆಸರು ಬಿ.ಐ. ಪಾಟೀಲು, ಶಿವಾಲಯ ಸೇವಾ ಸಂಘದ ಅಧ್ಯಕ್ಷರು. ಕುಮಾರಸ್ವಾಮಿಯ ಪ್ರವಾಸಿ ಸಂಘ ವತಿಯಿಂದ ನಾವು ಪ್ರತಿ ವರ್ಷದಂತೆ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಹೋಳಿ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರವಾಸದ ಎಲ್ಲ ಸದಸ್ಯರು ಸೇರಿ, ಯುವಕರು ಸೇರಿ ಇವತ್ತು ಕಾಮದಹನವನ್ನು ಮಾಡಿದ್ದೇವೆ. ನಾಳೆ ಬೆಳಗ್ಗೆ ಎಲ್ಲರೂ ಸರಿಯಾಗಿ 8 ಗಂಟೆಗೆ ಶಿವಾಲಯ ಆವರಣ ಮುಂದೆ ಸೇರಿ ಹಬ್ಬದ ಆಚರಣೆ ಮಾಡೋಣ ಮತ್ತು ಎಲ್ಲರೂ ಶಾಂತಿ ರೀತಿಯಿಂದ ಹೋಳಿ ಆಚರಣೆ ಮಾಡಿ ಎಲ್ಲರಿಗೂ ಒಂದು ಸಂಭ್ರಮ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯವನ್ನು ಹೇಳಿ ನಾನು ಬಯಸುತ್ತೇನೆ. ನಾನು ರುದ್ರನಾಥ್ ಚಂದಿರಿ, ರವಾ ಸಂಘದ ಅಧ್ಯಕ್ಷರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.